Good morning, children. Welcome for our Hindi class. How are you? I think you are all good in your health or your physically and your activity. Yes, no? अच्छा, हम पिछले कक्षा में स्वामी विवेकानंद के बारे में जानकारी प्राप्त कर लेते थे। पिछले कक्षा में हम विवेकानंद के जन्म, उनके माता पिता और बचपन में वह कैसे रहते थे, ये कैसे व्यवहार करते थे, इसके बारे में जानकारी प्राप्त करते थे। यानी उनके पिता कौन थे बताइए। विवेकानंद का जन्म कहाँ हुआ था? उनके पिता विश्वनाथ दत्त कलकत्ते के एक प्रसिद्ध वकील थे। माता श्रीमती भुवनेश्वरी देवी, और इनका जन्म 12 जनवरी 1863 को कलकत्ते के एक प्रसिद्ध कायस्थ घराने में हुआ था। और बालक नरेंद्र बचपन में कैसे थे? वे बहुत चतुर थे, होशियार थे और कक्षा में हमेशा सर्वप्रथम आया करते थे। इसके बारे में जब वे कक्षा में बहुत चतुर थे, इसके बारे में बताते समय मैं आपको एक कहानी सुनाना चाहता हूँ जो स्वामी विवेकानंद के निज जीवन में घटित हुए थे। स्वामी विवेकानंदರ ಒಂದು ನಿಜ ಜೀವನದಲ್ಲಿ ನಡೆದಂತ ಒಂದು ಘಟನೆ ಏನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ತರಗತಿಯಲ್ಲಿದ್ದಾಗ, ಅಂದ್ರೆ ಅವರ ಒಂದು ಬಾಲ್ಯದಲ್ಲಿ, ಅಂದ್ರೆ ಅವರು ಓದುವಂತ ವಿದ್ಯಾರ್ಥಿ ಆಗಿದ್ದಾಗ ಒಂದು ಘಟನೆ ಏನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರ ಒಂದು ವಿದ್ಯಾಭ್ಯಾಸ, ಅವರ ಒಂದು ಯಾವ ರೀತಿಯಾಗಿ ಸನ್ನಿವೇಶಗಳನ್ನು ಗಮನಿಸುವಂತಹ ಗ್ರಹಣ ಶಕ್ತಿ ಇತ್ತು ಅಂತ, ಅವರು ಒಂದು ದಿವಸ ತರಗತಿಯಲ್ಲಿ ಕೂತಿರ್ತಾರೆ. ಶಿಕ್ಷಕರು ಪಾಠ ಮಾಡಕ್ಕೆ ಇನ್ನೂ ಬಂದಿರಲ್ಲ. ಮಕ್ಕಳೆಲ್ಲ ಅವರ ಜೊತೆ ಸೇರಿಕೊಂಡು ಮಾತು ಹೇಳ್ತಾ ಇರ್ತಾರೆ. ಅಲ್ಲಿ ಮೊದಲೇ ಹೇಳಿದೆ, ವಿವೇಕಾನಂದರಿಗೆ ವ್ಯಾಖ್ಯಾನ ದೇನ ಬಹುತ್ ರುಚಿ ಥಿ, ವ್ಯಾಖ್ಯಾನ ದೇನೆ ಮೇ ಬಹುತ್ ರುಚಿ ಥಿ. ವಿವೇಕಾನಂದರಿಗೆ ವ್ಯಾಖ್ಯಾನವನ್ನ, ಅಂದ್ರೆ ಏನಾದರೂ ವಿಚಾರವನ್ನ ಮಕ್ಕಳ ಮುಂದೆ, ಅಂದ್ರೆ ಜನರ ಮುಂದೆ ಮಂಡಿಸುವುದು ಅವರಿಗೆ ತುಂಬಾ ಇಂಟ್ರೆಸ್ಟ್, ಇಚ್ಛೆ, ಆಸಕ್ತಿ ಇತ್ತು ಅದರಲ್ಲಿ. ಸೊ ಅವರು ಒಂದು ಕಥೆಯನ್ನ ಹೇಳ್ತಾ ಇರ್ಬೇಕಾದ್ರೆ ಇದ್ರ ಮಧ್ಯೆ ಏನಾಯ್ತು, ಶಿಕ್ಷಕರು ಬಂದರು, ಪಾಠ ಮಾಡ್ತಾ ಇದ್ರು. ಪಾಠ ಮಾಡಿದ್ರೆ ಮಕ್ಕಳು ಅದನ್ನು ಗಮನಿಸ್ಕೊಂಡಿಲ್ಲ, ಇವನ ಕಥೆಯನ್ನೇ ಕೇಳ್ಕೊಂಡಿದ್ದು ಬಿಟ್ಟಿದ್ದಾರೆ. ಸರಿ, ಶಿಕ್ಷಕರಿಗೆ ಸ್ವಲ್ಪ, ಅಂದ್ರೆ ಆ ಒಂದು ಟೀಚರ್ಗೆ ಸ್ವಲ್ಪ ಹೊತ್ತಿನ ನಂತರ ಅರ್ಥ ಆಯ್ತು, ಈ ಮಕ್ಕಳು ನನ್ನ ಪಾಠವನ್ನ ಕೇಳ್ತಾ ಇಲ್ಲ, ಅವನು ಹೇಳೋದನ್ನೇ ಕೇಳ್ತಾ ಇದ್ದಾರೆ. ಸರಿ, ಆ ಶಿಕ್ಷಕರು ಅಥವಾ ಟೀಚರ್ ಏನ್ ಮಾಡಿದ್ರು, ಆಗ ಮಾಡಿದಂಥ ಪಾಠದ ಬಗ್ಗೆ 4-5 ಪ್ರಶ್ನೆಗಳನ್ನ ಆ ಮಕ್ಕಳಿಗೆ ಕೇಳಿದ್ರೆ ಎಲ್ಲ ಮಕ್ಕಳು ಎದ್ದು ನಿಂತ್ಕೊಂಡು, ಅಂದ್ರೆ ಒಬ್ಬರಾಗಿ ಪ್ರಶ್ನೆಗಳನ್ನು ಕೇಳಿದ್ರೆ ಯಾವೊಬ್ಬ ವಿದ್ಯಾರ್ಥಿಯೂ ಸಹ ಉತ್ತರವನ್ನು ಕೊಡ್ಲಿಲ್ಲ. ಸರಿ, ನರೇಂದ್ರ ದತ್ತನ ಒಂದು ಭಾರಿ ಅಂದ್ರೆ ಅವನ ಒಂದು ಸರದಿ ಬಂದಾಗ ಅವರು ಹೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೇಳಿದ. ಅವರಿಗೆ ಆಶ್ಚರ್ಯ, ಇಷ್ಟು ಮಕ್ಕಳಲ್ಲಿ ಯಾರೂ ಹೇಳಿಲ್ಲ, ಇವನು ಹೇಳ್ತಾ ಇದ್ದಾನಲ್ಲ. ಮತ್ತೆ ಮಕ್ಕಳನ್ನ ಕೇಳೋದು, ಯಾರಪ್ಪ ನಿಮಗೆ ಏನಪ್ಪ ಮಾಡ್ತಾ ಇದ್ರಿ? ಸಾರ್, ಇವನು ಕತೆ ಹೇಳ್ತಾ ಇದ್ದ, ನಾವು ಕೇಳ್ತಾ ಇದ್ವಿ. ಯಾರು ಕತೆ ಹೇಳ್ತಾ ಇದ್ರು? ನರೇಂದ್ರ ದತ್ತ. ನಿಜನಾ? ಹೌದು ಸರ್, ನರೇಂದ್ರ ದತ್ತನೇ ಕತೆ ಹೇಳ್ತಾ ಇದ್ದ. ನೀವೇನು ಮಾಡ್ತಾ ಇದ್ರಿ? ನಾವು ಕೇಳ್ತಾ ಇದ್ವಿ. ಸರಿ, ನರೇಂದ್ರ ದತ್ತನೇ ಕೇಳಿದ್ರಿ, ಏನಪ್ಪ ನರೇಂದ್ರ, ನೀನು ಕತೆ ಹೇಳ್ತಾ ಇದೀಯ? ಹೌದು ಸರ್. ಹಾಗಾದ್ರೆ ನಾನು ಕೇಳಿದ ಪಾಠದಲ್ಲಿ ಅಥವಾ ನಾನು ಹೇಳಿದ ಪಾಠದಲ್ಲಿ ನೀನು ಹೇಗೆ ಉತ್ತರ ಮಾಡಿದೆ? ಆಗ ಆ ವಿದ್ಯಾರ್ಥಿ ಅಥವಾ ನರೇಂದ್ರ ದತ್ತ ಅಥವಾ ಸ್ವಾಮಿ ವಿವೇಕಾನಂದ ಹೇಳ್ತಾನೆ, ಸರ್, ನಾನು ಇವರ ಜೊತೆ ಕತೆ ಹೇಳ್ತಾ ಇದ್ದೆ, ನೀವು ಮಾಡ್ತಾ ಇರುವಂಥ ಪಾಠವನ್ನು ಕೇಳ್ತಾ ಇದ್ದೆ. ಇದು ಸಾಮಾನ್ಯದವರಿಗೆ ಮಾತ್ರ ಇಲ್ಲ, ಅಸಾಮಾನ್ಯ ಒಂದು ಗ್ರಹಣ ಶಕ್ತಿಯನ್ನ ಗ್ರಹಣ ಶಕ್ತಿ ಇರುವಂತ ಒಂದು ವ್ಯಕ್ತಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೀತಿಯ ಒಂದು ವಿಚಾರವನ್ನ ಒಂದೇ ಸಮಯದಲ್ಲಿ ಕೇಳುವ
ಹಾಗೂ ವ್ಯಕ್ತಪಡಿಸುವಂತಹ ಒಂದು ಶಕ್ತಿ ಇರುತ್ತೆ ಅಂತ. ಯಾಕಂದ್ರೆ ಭಾರತೀಯರಲ್ಲಿ ಇದೆಲ್ಲ ಇದೆ. ಈ ಇಂಗ್ಲಿಷ್ ಎಜುಕೇಶನ್ ಬಂದಾಗ ಅವೆಲ್ಲ ಎರೇಸ್ ಆಗ್ತದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಕೃಷ್ಣದೇವರಾಯನ ಒಂದು ಆಸ್ಥಾನದಲ್ಲಿ ಮಹಾನ್ ಪಂಡಿತರಿದ್ರು. ಅವರೆಲ್ಲ ಶತಾವಧಾನಿಗಳು, ಅಷ್ಟಾವಧಾನಿಗಳು ಅಂತ ಕರೀತಾ ಇದ್ರು. ಅವಧಾನಿಗಳು, ಅಷ್ಟಾವಧಾನಿಗಳು, ಶತಾವಧಾನಿಗಳು ಅಂತ ಕರೀತಾ ಇದ್ರು. ಅಷ್ಟಾವಧಾನಿಗಳು ಅಂತ ಹೇಳಿದ್ರೆ ಒಂದು ವ್ಯಕ್ತಿ ವಿದ್ವಾಂಸ, ಅವನ ಮುಂದೆ ಕೂತು, ವಿದ್ವಾಂಸ ಸ್ಕಾಲರ್, ಒಬ್ಬ ಗುರು ಅನ್ಕೊಂಡ್ರು. ಅವನು ಕೂತಿದ್ರೆ ಅವನ ಮುಂದಗಡೆ 8 ಜನ ಕೂತಿರ್ತಾ ಇದ್ರು. ಆ 8 ಜನ 8 ಬೇರೆ ಬೇರೆ ಗ್ರಂಥಗಳಲ್ಲಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅಂದ್ರೆ ಇವಾಗ ನಾವು ನಮ್ಮ ಮುಂದೆನೆ ಅನ್ಕೊಳ್ರಿ, ನಿಮಗೆ ಅನ್ಕೊಳ್ರಿ, ನೀವು ಏನು ಮಾಡ್ತೀರಿ? ಟೆಸ್ಟ್ ಮಾಡಿದ್ರೆ ನಾಳೆ ಟೆಸ್ಟ್ ಅಂದ್ರೆ ಇವತ್ತು ಟೈಮ್ ಟೇಬಲ್, ಒಂದು ವಾರದ ಮೊದಲು ಟೈಮ್ ಟೇಬಲ್ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಮೊದಲನೇ ದಿವಸ ಕನ್ನಡ, ಸೆಕೆಂಡ್ ಡೇ ಬಂದು ಇಂಗ್ಲೀಷು ಅಥವಾ ಹಿಂದಿನೋ ಇಲ್ಲ ಮ್ಯಾಥ್ಸು ಸೈನ್ಸ್, ಈ ರೀತಿ. ನೀವು ನೆಕ್ಸ್ಟ್ ಡೇ ಮತ್ತೆ ಕೇಳ್ತೀರಾ, ನಿನ್ನೆ ಇಂಗ್ಲೀಷ್ ಟೈಮ್ ಟೇಬಲ್ ಕೊಟ್ಟಿದ್ರಿ, ಇವತ್ತು ನೋಡಿದ್ರೆ ನೀವು ಮ್ಯಾಥ್ಸ್ ಟೆಸ್ಟ್ ಅಂತ ಹೇಳ್ತಾ ಇದ್ರೆ ಇದು ಹೆಂಗಾಗುತ್ತೆ ಅಂತ. ಅವ್ರು ಹಂಗಲ್ಲ. 8 ಮೆಂಬರ್ಸ್ ಕೂತ್ಕೊಂಡ್ರೆ 8 ಮೆಂಬರ್ಸು 8 ಡಿಫ್ರೆಂಟ್ ಟಾಪಿಕ್ಸ್, ಸಬ್ಜೆಕ್ಟ್ಸ್. ಆ 8 ಸಬ್ಜೆಕ್ಟ್ಸ್ ಅಲ್ಲಿ 8 ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಅವರು ಪ್ರಶ್ನೆಗಳನ್ನ ಕೇಳ್ತಿದ್ರು ಅಟ್ ಎ ಟೈಮ್. ಇವನು ಇಲ್ಲೇ ಕೂತಿರ್ತಾನೆ, ಆ 8 ಜನ ಹೇಳುವಂತ ಎಲ್ಲಾ ಪ್ರಶ್ನೆಗಳು ಬೇರೆ 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 ಬೇರೆ, ಒಂದೇ ಸಿಲೆಬಸ್ ಅಲ್ಲ ಅಥವಾ ಒಂದೇ ಸಬ್ಜೆಕ್ಟ್ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿರುವಂತಹ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಇದ್ರು. ಎಲ್ಲವನ್ನು ಕೇಳಿಸ್ಕೊಂಡು ಇಲ್ಲಿ ಆನ್ಸರ್ ಹೇಳ್ತಾ ಇದ್ರೆ ಅವನು ಇನ್ನೊಬ್ಬ ಪ್ರಶ್ನೆ ಬೇಕಾಗಿ ಕೇಳ್ತಾ ಇರ್ತಾನೆ. ಇಲ್ಲಿ ಹೇಳಬೇಕು, ಅವನು ಹೇಳುವಂತ ಪ್ರಶ್ನೆಯನ್ನ ಕೇಳಬೇಕು, ಆವಾಗ ಇವನು ಕೇಳ್ತಾ ಇರ್ತಾನೆ. ಆ ರೀತಿ 8 ಜನ ಕೇಳುವಂತ ಪ್ರಶ್ನೆಗಳಿಗೆ ಆ ಉತ್ತರವನ್ನು ಕೊಡುವಂತ ಒಂದು ಮಹಾನ್ ದಿಗ್ಗಜರು ಇರ್ತಾ ಇದ್ರು. ಅದು ಅಷ್ಟಾವಧಾನ, ಶತಾವಧಾನ ಅಂತ ಹೇಳ್ತಾರೆ. ಅಂದ್ರೆ 100 ಜನ ಇರ್ತಾರೆ, 100 ಗ್ರಂಥಗಳಿರ್ತವೆ. ಆ ಗ್ರಂಥದಲ್ಲಿ ಎಲ್ಲೋ ಯಾವುದೋ ಮೂಲೆಯಲ್ಲಿರುವಂತ ಒಂದು ವರ್ಡ್ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಹೇಳ್ಬಿಡ್ತಾ ಇದ್ರು. ಆ ರೀತಿ ಇರುವಂತಹ ಒಬ್ಬ ಮಹಾನ್ ದಿಗ್ಗಜರು ನಮ್ಮ ಈ ಭೂಮಿ, ಭಾರತ ಭೂಮಿಯಲ್ಲಿ ಹುಟ್ಟಿದ್ದಂತಹ ವ್ಯಕ್ತಿಗಳು. ಅಂತಹ ವ್ಯಕ್ತಿಗಳಲ್ಲಿ ಇವರು ಒಬ್ರು ಅಂತ ಹೇಳ್ಬೋದು. ಈ ಕಥೆಯನ್ನು ಮುಗಿಸ್ತಾ 2ನೇ ಪಾಠಕ್ಕೆ ಹೋಗೋಣ. स्वामी विवेकानंद के, स्वामी परमहंस के जीवन दर्शन से स्वामी विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. इधर हम पिछले कक्षा में यह चर्चा किए थे कि स्वामी विवेकानंद के गुरु रामकृष्ण परमहंस जो कलकत्ता के कालिका मंदिर के पुजारी थे और उन दिनों बहुत श्रेष्ठ गुरु माना जाते थे. ಸ್ವಾಮಿ ರಾಮಕೃಷ್ಣ ಪರಮಹಂಸರು ಆಗಿನ ಕಾಲದಲ್ಲಿ ಈಗಲೂ ಇರುವಂತಹ ಕಲ್ಕತ್ತೆಯ ಪ್ರಸಿದ್ಧ ಕಾಳಿಕಾ ದೇವಿಯ ಮಂದಿರದ ಪ್ರಧಾನ ಅರ್ಚಕರು, ಪೂಜಾರಿಗಳಾಗಿದ್ರು. ಜೊತೆಗೆ ಆಗಿನ ಕಾಲದಲ್ಲಿ ಒಬ್ಬ ಶ್ರೇಷ್ಠ ಗುರುಗಳೂ ಆಗಿದ್ರು. ಅವರ ಒಂದು ಮುಂದೆ ಹೋಗ್ಬಿಟ್ಟು ಸ್ವಾಮಿ ವಿವೇಕಾನಂದ ತನ್ನ ಒಂದು ಡೌಟ್ಸ್ ಅನ್ನ, ಜಿಜ್ಞಾಸಾವೋ ಆಶಂಕಾವೋ ಅಥವಾ ಡೌಟ್ಸ್ ಅನ್ನ ಕೇಳಿದಾಗ ಇವನ ಕೇಳುವಂತಹ ಪ್ರಶ್ನೆ ಕೇಳುವಂತ ವಿಧಿಯನ್ನು ನೋಡ್ಬಿಟ್ಟು ಇವನನ್ನ ಅವ್ರೇನ್ ಮಾಡಿದ್ರು, ತಮ್ಮ ಆಪ್ತ ಶಿಷ್ಯನಾಗಿ ಮಾಡ್ಕೊಂಡ್ಬಿಟ್ರು. ಇದಾದ ನಂತರ ಅವರ ಬಳಿ ವಿದ್ಯಾಭ್ಯಾಸವನ್ನ, ಜ್ಞಾನವನ್ನ ಪಡ್ಕೊಂತಾ ಇರುವಂತಹ ಒಂದು ವಿವೇಕಾನಂದರು, ಅಂದ್ರೆ ಅವರೇ ನರೇಂದ್ರ ದತ್ತನಿಗೆ ವಿವೇಕಾನಂದ, ಅಂದ್ರೆ ವಿವೇಕ ಪ್ಲಸ್ ಆನಂದ, ಯಾವಾಗಲೂ ಸದಾ ಹಸನ್ಮುಖಿಯಾಗಿರುವಂತಹ ವ್ಯಕ್ತಿ ಹಾಗೂ ವಿವೇಕವಾದ ವ್ಯಕ್ತಿ. ಅಂದ್ರೆ ವಿವೇಕ, ಜ್ಞಾನ ಬೇರೆ, ವಿವೇಕ ಬೇರೆ. ಏನು ವಿವೇಕ ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು, ಯಾವ ರೀತಿಯ ಒಂದು ಜ್ಞಾನವನ್ನ ನಾವು ಪ್ರದರ್ಶಿಸಬೇಕು ಅನ್ನುವಂತಹ ಒಂದು ವ್ಯಕ್ತಿಯನ್ನ ವಿವೇಕ ಅಂತ ಹೇಳ್ತೀವಿ. ಸೊ स्वामी परमहंस के जीवन दर्शन से the lifestyle of Swami Paramahamsa, Ramakrishna Paramahamsa influenced Swami Vivekananda. Here Jivan Darshan is lifestyle. ಅವರ ಒಂದು ಜೀವನ ಏನಿದೆ, ರಾಮಕೃಷ್ಣ ಪರಮಹಂಸರ ಜೀವನ ಇವರನ್ನ ಪ್ರಭಾವಿತಗೊಳಿಸಿತು. उन्होंने अपने गुरु के संदेश का प्रसार करना चाहा.
He want to spread his gurus, teachers lifestyle for public. ತನ್ನ ಗುರುಗಳು ಏನು ಜೀವನವನ್ನು ನಡೆಸ್ತಾ ಇದ್ದಾರೆ, ಅವರ ಸಂದೇಶಗಳು ಏನು, ಅವರ ಮೆಸೇಜ್ ಏನು, ಇದನ್ನ ಎಲ್ಲಾ ಜನರಿಗೂ ತಲುಪಿಸಬೇಕು ಅನ್ನುವಂಥ ಉದ್ದೇಶ ಸ್ವಾಮಿ ವಿವೇಕಾನಂದರಿಗಿತ್ತು. जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए. जनता को सत्य की राह दिखाने के लिए, टू शो द what is the truth of religion for public, to show the public to about the truth of real truth, he went ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇನ್ 1893, 1893. ಅಲ್ಲೇ ನಮಗೆ ಇಡೀ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಸ್ವಾಮಿ ವಿವೇಕಾನಂದ ಅಂದರೆ ಯಾರು, ಯಾವುದು ಭಾರತ ದೇಶ ಅಂದರೆ ಏನು ಅಂತ ಅವರಿಗೆ ಅರ್ಥ ಆಗಿತ್ತು. ಯಾಕೆಂದರೆ ಆ ಒಂದು ಚಿಕಾಗೋ ಸಮ್ಮೇಳನವೇ ವಿವೇಕಾನಂದರ ಒಂದು ಲೈಫ್ ಸ್ಟೈಲಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂತಹ ಒಂದು ಸ್ಕಿಲ್, ಟ್ಯಾಲೆಂಟ್ ಎಕ್ಸಿಬಿಟ್ ಆಗೋದಕ್ಕೆ ಒಂದು ಅವಕಾಶ ಬೇಕು. ಈ ಪ್ರಪಂಚದಲ್ಲಿಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅಷ್ಟೇ ಒಂದಲ್ಲ ಒಂದು ಸ್ಕಿಲ್ ಅನ್ನ ಹೊಂದಿರ್ತಾನೆ. ಯಾರೇ ಆಗಲಿ, ಯಾವುದೇ ವಸ್ತು ವ್ಯಕ್ತಿ ಆಗಲಿ ವೇಸ್ಟ್ ಅಲ್ಲ, ವ್ಯರ್ಥ ಅಲ್ಲ. ಒಂದಲ್ಲ ಒಂದು ಸ್ಕಿಲ್ ಅವನಲ್ಲಿ ಇರುತ್ತೆ. ಆ ಸ್ಕಿಲ್ ಎಕ್ಸಿಬಿಟ್ ಆಗೋದಕ್ಕೆ ಒಂದು ಸನ್ನಿವೇಶ, ಒಂದು ಸಿಚುಯೇಷನ್ ಅಂತ ಹೇಳ್ತೀವಿ, ಆ ಪರಿಸ್ಥಿತಿ ನಿರ್ಮಾಣ ಆದಾಗ ಅವನಲ್ಲಿ ಆಟೋಮೆಟಿಕ್ ಆಗಿ ಅವನ ಒಂದು ಏನು ಸ್ಕಿಲ್ ಏನಿದೆ, ಜ್ಞಾನ ಏನಿದೆ, ಕೌಶಲ್ಯ ಏನಿದೆ ಅದು ಆಚೆ ಆಗುತ್ತೆ. ಇಲ್ಲಿ ಅಷ್ಟೇ ವಿವೇಕಾನಂದರಲ್ಲಿರುವಂಥ ಅಡಗಿರುವಂತಹ ಒಂದು ಕೌಶಲ್ಯ ಆಚೆ ಬಂದಿದ್ದೇ ಈ ಚಿಕಾಗೋದ ಸರ್ವಧರ್ಮ ಸಮ್ಮೇಳನ, ವಿಶ್ವದ ಸರ್ವಧರ್ಮ ಸಮ್ಮೇಳನ. ಸೊ ಅದಕ್ಕೆ 1893 ಇವರು ಹೋದರು. इस महासभा में विवेकानंद ने भारतीय धर्म और तत्वज्ञान पर भाषण दिया. After going there, what he done? He gave a speech of about Indian religion and Indian philosophy. ಅಲ್ಲಿ ಹೋಗಿದ್ದೆ ಅವರು, ಅಲ್ಲಿ ಭಾಷಣ ಪ್ರಾರಂಭ ಮಾಡೋದೇ ಆ ರೀತಿ ಇತ್ತು. ಇಲ್ಲಿ ಏನಾಯಿತು, ಸ್ವಾಮಿ ವಿವೇಕಾನಂದರು ಅಮೇರಿಕಾಗಂತೂ ಹೊರಟೋದು. ಆದರೆ ಇವ್ರಿಗೆ ಯಾವುದೇ ಒಂದು ಅಧಿಕೃತವಾದ ಒಂದು ಆಹ್ವಾನ ಪತ್ರಿಕೆ, ಇನ್ವಿಟೇಷನ್ ಇರಲಿಲ್ಲ. ನಮ್ಮ ದೇಶದಲ್ಲಿ ಇದ್ದಂಗಲ್ಲ, ಬೇರೆ ದೇಶಗಳಲ್ಲೆಲ್ಲ ನೀವು ಯಾವುದೇ ಒಂದು ಫಂಕ್ಷನ್ನು ಅಟೆಂಡ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಇನ್ವಿಟೇಷನ್ ಇರಬೇಕು. ಒಬ್ಬ ವ್ಯಕ್ತಿನ ನಾವು ಹೋಗಿ ಇಲ್ಲಾಂದರೆ ಏನೋ ಚೆನ್ನಾಗಿದೆಯೇನೋ ಅಂತ ಹೋಗಿ ಮಾತಾಡ್ಬಿಡ್ತೀವಿ. ಬೇರೆ ದೇಶಗಳಲ್ಲಿ ಆ ರೀತಿ ಮಾತಾಡೋಂಗಿಲ್ಲ. ನಾವು ಮೊದಲು ಅಪಾಯಿಂಟ್ ತಗೋಬೇಕು ಅವ್ರ ಹತ್ರ. ನಾವು ಯಾವಾಗ ಬಿಡು ಅಂದರೆ ಅವಾಗ ನಮ್ಮ ಫ್ರೆಂಡಾ ಬಾರ ನಡಿಯ ಅಂತ ಹೇಳಿ ಅವ್ರ ಮನೆಗೆ ಹೊಟ್ಟಾಗ್ತೀವಿ. ಸಾರಿ, ವಿ ಕಾಂಟ್ ಗೋ ದೇರ್ ದ ಟೈಮ್. ಬಿಫೋರ್ ಓನ್ಲಿ ವಿ ಶುಡ್ ಟೇಕ್ ಅಪಾಯಿಂಟ್ಮೆಂಟ್ ಆಫ್ ದಟ್ ಪರ್ಸನ್. ಆ ವ್ಯಕ್ತಿಯ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಆ ಟೈಮಲ್ಲೇ ಹೋಗ್ಬೇಕು ಅವ್ರಿಗೆ. ನಾವಿವಾಗ 10 ಗಂಟೆ ಅಂತ ಹೇಳಿದ್ರೆ 10 ಗಂಟೆಯಿಂದ 10:30 ಅಲ್ಲಿ ಟೈಮಿಂಗ್ ಸೆಟ್ ಹೇಳಬೇಕು. ನಾವು 10ರಿಂದ 10:30ವರೆಗೂ ನಿಮ್ಮ ಹತ್ರ ನಿಮ್ಮನ್ನು ಮೀಟ್ ಮಾಡ್ತೀವಿ ಅಂತ. ಅಷ್ಟೇ ಟೈಮೇ. ದೇ ವಿಲ್ ಗಿವ್ ವೆರಿ ಮಚ್ ಇಂಪಾರ್ಟೆನ್ಸ್ ಫಾರ್ ಟೈಮ್ ಸೆನ್ಸ್. ನಾವು ಟೈಮ್ ಸೆನ್ಸ್ ಅಂದರೆ ನಮಗೆ ಟೈಮ್ ಸೆನ್ಸ್ ಅದು ಯಾವುದು ಅಲ್ವಾ? ಬೆಳಗಿಂದ ಸಾಯಂಕಾಲವರೆಗೂ ಫ್ರೀನೇ. ನಾವು ಲಾಕ್ಡೌನ್ ಅಲ್ವಾ, ಬೆಳಗಿಂದ ಸಾಯಂಕಾಲವರೆಗೂ ಫ್ರೀನೇ ಇದೆ. ಸೊ ಆ ರೀತಿ ಅಲ್ಲ, ಅಲ್ಲಿ ಟೈಮ್ ಸೆನ್ಸ್ ದೇ ವಿಲ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಟೈಮ್. ಆ ಸಮಯದಲ್ಲೇ ನಾವು ಮೀಟ್ ಮಾಡಬೇಕು. 10 ಗಂಟೆ ಅಂತೇಳಿ ಬಸ್ ಮಿಸ್ ಆಯಿತು, ಗಾಡಿ ಪಂಚರ್ ಆಯಿತು, ಇಲ್ಲ ಯಾರೋ ದಾರಿಯಲ್ಲಿ ಸಿಕ್ಕಿದ್ರು, ನಾನು ಬರೋದು ಲೇಟ್ ಆಯಿತು, ಅವ್ರು ಇರೋದೇ ಇಲ್ಲ. ಅರ್ಥ ಆಯ್ತಾ? ಈವನ್ ತಂದೆ ಮಗನೂ ಅಷ್ಟೇ, ಗಂಡ ಹೆಂಡತಿನೂ ಅಷ್ಟೇ, ಅವ್ರ ಪರಿಸ್ಥಿತಿ ಆ ರೀತಿ, ಮಿಷನರಿ ಲೈಫ್. ಸೊ ಇಲ್ಲಿ ಸರ್ವಧರ್ಮ ಸಮ್ಮೇಳನಕ್ಕೆ ಇವ್ರಿಗೆ ಯಾವುದೇ ಒಂದು ಇನ್ವಿಟೇಷನ್ ಇರಲಿಲ್ಲ. ಆದರೆ ಇವರು ಹೋಗ್ಬಿಟ್ಟು ಚಿಕಾಗೋ ಒಂದು ನಗರಕ್ಕೆ ಹೋಗ್ತಾರೆ. ಅಲ್ಲಿ ಹೋದ ಮೇಲೆ ಇವರಿಗೆ ಹೇಗೆ ನಾನು ಆ ಒಂದು ಸಮ್ಮೇಳನಕ್ಕೆ ಹೋಗುವುದು ಅನ್ನುವಂಥ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವರೇನು ಸ್ವಾಮಿ ವಿವೇಕಾನಂದರು ಅಂದರೆ ಹೋಗಿ ಕರ್ಕೊಂಬ ಸ್ವಾಮಿ ವಿವೇಕಾನಂದ್ರ ಬನ್ನಿ ನಿಮಗೋಸ್ಕರ ಕಾಯ್ತಾ ಇದೀವಿ ಅಂತ ಯಾರು ಕೇಳಲ್ಲ. ಅಸಲು ಹತ್ತಿರಕ್ಕೆ ಸೇರಿಸಲ್ಲ. ಬಿಕಾಸ್ ದ ಟೈಮ್ ಇಂಡಿಯಾ ಈಸ್ ಕನ್ಸಿಡರಿಂಗ್ ಆಸ್ ಎ ಸ್ಲೇವರಿ ಕಂಟ್ರಿ.
ಗುಲಾಮಿ ದೇಶ ಅಂತ ಕರೀತಾ ಇದ್ರು. ಇಲ್ಲಿರೋರೆಲ್ಲ ಸ್ಲೇವ್ಸೆ, ಭಾರತ ದೇಶದಲ್ಲಿ ಇರೋರೆಲ್ಲ ಸ್ಲೇವ್ಸೆ. ಅರ್ಥ ಆಯ್ತಾ? ಒಂದು ಯಾವ ರೀತಿಯಾಗಿ ನಾವು ಒಂದು ಸ್ಲಮ್ ಅನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ತೀವಿ ನೋಡ್ರಿ ಅಲ್ವಾ. ಅಂದ್ರೆ ಸ್ಲಮ್ ಅಂದ್ರೆ ಒಂಥರ ಹಿಂಜರಿಕೆ. ಆ ರೀತಿ ಇಲ್ಲಿ ಅಷ್ಟೇ ಭಾರತ ದೇಶ ಆ ರೀತಿ ಪ್ರಪಂಚದ ಇತರ ದೇಶಗಳಿಗೆ ಅನಿಸ್ತಾ ಇತ್ತು. ಸೊ ಇವರು ಹೋದ ತಕ್ಷಣ ಏನಾಯ್ತು, ಅಲ್ಲಿ ಅವರನ್ನು ಯಾರು ಹತ್ತಿರಕ್ಕೆ ಸೇರಿಸ್ತಾ ಇರಲಿಲ್ಲ. ಒಂದು ಚಿಕಾಗೋದ ಒಂದು ಪಾರ್ಕಲ್ಲಿ ಕೂತ್ಕೊಂಡು ರಾತ್ರಿ ಕಳೀತಾ ಇರ್ತಾರೆ. ಯಾಕೆಂದರೆ ಇವರನ್ನು ಅವರ ಶಿಷ್ಯರು ಏನು ಮಾಡಿರ್ತಾರೆ, ಡೋನರ್ಸ್ ದೇಣಿಗೆಗಳನ್ನು ಪಡೆದು, ಡೊನೇಷನ್ ಪಡೆದು ಜನರಿಂದ ಇವರನ್ನು ಕಳಿಸಿರ್ತಾರೆ. DA ಯಾರು ಇವ್ರಿಗೆ ಕೊಡ್ತಾ ಇರಲಿಲ್ಲ, ಇವರಾಗಿ ಇವ್ರು ಹೋಗಿದ್ದಿದ್ದು. ಸರಿ ಹೋದರೆ ಗನ ಯಾರು ಕರೆದಿಲ್ಲ, ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಒಂದು ಪಾರ್ಕಲ್ಲಿ ಕೂತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ಲೇಡಿ ಬರ್ತಾರೆ. ಲೇಡಿ ಬಂದಿದ್ದೆ ನೋಡ್ತಾಳೆ, ಬೆಳದಿಂಗಳ ರಾತ್ರಿಯಲ್ಲಿ ಒಬ್ಬ ಆಕಾಶದಲ್ಲಿ ಒಂದು ಚಂದ್ರ, ಇಲ್ಲಿ ನೋಡಿದ್ರೆ ಒಂದು ಚಂದ್ರ ಮಲಗಿದಂಗಿದೆ. ಅಂದರೆ ಅಷ್ಟು ಕಾಂತಿಯುತವಾದ ತೇಜಸ್ಸಿಂದ ಹೊಳಿತಾ ಇತ್ತು ಇವರ ಮುಖ ಆ ರಾತ್ರಿ ಚಂದ್ರನ ಬೆಳದಿಂಗಳಲ್ಲಿ. ಮಾತಿಗೆ ಮಾತು ಸೇರಿಸಿ ಕೇಳ್ತಾರೆ, ಯಾರು ನೀವು, ಏನು ಇಲ್ಲಿ ಬಂದಿದ್ದೀರಿ, ನೀವು ಈ ಕಡೆ ಅವ್ರು ಅಲ್ವಲ್ಲ ಅಂತ ಕೇಳಿದಾಗ, ಹೌದು ನಾನು ಭಾರತ ದೇಶದಿಂದ ಬಂದಿದ್ದೀನಿ, ನಾನೊಬ್ಬ ಸನ್ಯಾಸಿ, ಈ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ನಾನು ಭಾಗವಹಿಸಬೇಕು, ಅದಕ್ಕಾಗಿ ಬಂದಿದ್ದೀನಿ. ಇವ್ರು ಕೇಳ್ತಾರೆ, ನಿಮಗೆ ಇನ್ವಿಟೇಷನ್ ಇದೆಯಾ, ಅಧಿಕೃತ ಒಂದು ಆಹ್ವಾನ ಇದೆಯಾ, ಇನ್ವಿಟೇಷನ್ ಇದೆಯಾ? ಇಲ್ಲ. ಹೋಗ್ಲಿ, ನಿಮ್ಮನ್ನು ಯಾರಾದರೂ ಕರೆದ್ರ ಇಲ್ಲಿಗೆ ಬನ್ನಿ ಅಂತ? ಇಲ್ಲ. ಹಾಗಾದ್ರೆ ಯಾವ ಧೈರ್ಯದ ಮೇಲೆ ಬಂದಿದ್ದೀನಿ? ಭಾರತ ದೇಶದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ನೀನು ಇಲ್ಲಿಂದ ಅಷ್ಟು ದೂರದಿಂದ, ಯಾಕೆಂದ್ರೆ ಆವಾಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಶಿಪ್ ಮುಖಾಂತರ ಹೋಗ್ಬೇಕಾಯ್ತು. ಶಿಪ್ ಹೋಗೋದು ಹತ್ರ 1 ತಿಂಗಳು 1.5 ತಿಂಗಳು ಆಗ್ತಾ ಇತ್ತು. 1 ತಿಂಗಳ ಕಾಲ ಜರ್ನಿ ಮಾಡ್ಕೊಂಡು ಬಂದಿರೋನು ಈ ಒಂದು ಊರಿಗೆ ಬಂದಿರೋನು ಇಲ್ಲಿಂದ ಇನ್ನು ಅರ್ಧ ಗಂಟೆ 1 ಗಂಟೆ ಸಮಯದ ದಾರಿಯನ್ನು ಸವಿಸೋದು ಕಷ್ಟ ಅಂತ. ಅಂದ್ರೆ ಆತನಲ್ಲಿರುವಂಥ ಕಾನ್ಫಿಡೆನ್ಸ್ ಆ ರೀತಿ, ನಾನು ಹೋಗ್ತೀನಿ ಅನ್ನೋದು. ಆಕೆ ಮತ್ತೆ ಅವನನ್ನು ಕರ್ಕೊಂಡೋಗಿ ತನ್ನ ಮನೆಯಲ್ಲಿ ಇಟ್ಟು ಅವನಿಗೆ ಆಹ್ವಾನವನ್ನು ಸಂಪಾದನೆ ಮಾಡಿ ಕೊಟ್ರೆ ಸರಿ, ಆತನಿಗೆ ಆಹ್ವಾನ ಅಂದರೆ ಆತನಿಗೆ ಸ್ಪೀಚ್ ಕೊಡೋದಕ್ಕೆ ಟೈಮ್ ಯಾವಾಗ ಕೊಡ್ತಾರೆ ಗೊತ್ತಾ? ಎಲ್ಲರೂ ಆದಮೇಲೆ ಕೊನೆಯಲ್ಲಿ ಕೊಡ್ತಾರೆ. ಸರಿ, ಬೇರೆ ಬೇರೆ ದೇಶಗಳವರು, ಬೇರೆ ಬೇರೆ ಒಂದು ರಿಲಿಜಿಯನ್ಸ್ ಅವರು ಬಂದಿದೆ, ಧಾರ್ಮಿಕ ಗುರುಗಳು, ಎಲ್ಲ ಸನ್ಯಾಸಿಗಳು ಅಂದರೆ ಒಂದು ತತ್ವಜ್ಞಾನಿಗಳು, ಧರ್ಮದ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ಯಾವ ರೀತಿ ಬದುಕಬೇಕು ಅನ್ನುವಂಥದ್ದು ಬಗ್ಗೆ ಸ್ಪೀಚ್ ಕೊಡೋಂಥವ್ರೆ ಬಂದಿದ್ದೀವಿ. ಸರಿ, ಅಲ್ಲಿ ಒಬ್ಬೊಬ್ಬರೇ ಅವರವರ ಧರ್ಮದ ಬಗ್ಗೆನೇ ಹೇಳ್ತಾ ಇದ್ರು ಹೊರತು ಆ ಊರು ಹೋಸ್ಟಿಂಗ್ ಅಂತ ಕರಿತೀವಿ, ಯಾರು ಇರೋದಕ್ಕೆ ಜಾಗ ಕೊಟ್ಟು ಅರೇಂಜ್ ಮಾಡಿರ್ತಾರೆ ಅವ್ರ ಬಗ್ಗೆ ಒಂದು ಮಾತು ಕೂಡ ಹೇಳಿಲ್ಲ. ಎಲ್ಲರೂ ಆಯಿತು. ಕೊನೆಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ಭಾಷಣ ಕೊಡ್ತಾನೆ ಅಂದರೆ ಯಾರು ಅಂತ ಕೇಳ್ತಾರೆ. ಒಬ್ಬ ಇಂಡಿಯಾದಿಂದ ಬಂದವನು ಒಬ್ಬ, ಅವನೇನೋ ಭಾಷಣ ಕೊಡ್ತಾನೆ ಅನ್ನೋಷ್ಟಾಗಿ ಎಲ್ಲರೂ ಎದ್ದು ಹೋಗ್ತಾ ಇತ್ತು. ಸರಿ, ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ನಾವಾದ್ರೆ ಅಯ್ಯೋ ಎಲ್ಲರೂ ಹೊಟ್ಟೋದ್ರಿ ಏನಕ್ಕಪ್ಪ ಅಂತೇಳಿ ವಾಪಸ್ ಬಂದ್ಬಿಡ್ತೀವಿ. ಈತ ಹಂಗೆ ಮಾಡಲಿಲ್ಲ. ಹೋಗಿದ್ದೆ ಮೈಕ್ ಮುಂದೆ ನಿಂತ್ಕೊಂಡಿದ್ದೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಸ್ಟಾರ್ಟ್ ಮಾಡಿದೆ. ಬರೀ ಆ 1-2 ವರ್ಡ್ಸ್. ಯಾಕಂದ್ರೆ ಇದುವರೆಗೂ ಯಾರು ಆ ದೇಶದ ಪ್ರಜೆಗಳನ್ನು ಉದ್ದೇಶಿಸಿ ಮಾತಾಡಲೇ ಇಲ್ಲ. ಎಲ್ಲರೂ ಐ ಆಮ್ so and so, I came from this country, my country and my religion, I belong to this religion, my country and my religion is grateful, ಈ ಥರ ಹೇಳ್ಕೊಂಡು ಬರ್ತಾ ಇದ್ರೆ ಹೊರತು ಆ ದೇಶವನ್ನು ಉದ್ದೇಶಿಸಿ ಯಾರು ಮಾತಾಡಲಿಲ್ಲ, ಆ ಜನರನ್ನು ಉದ್ದೇಶಿಸಿ ಒಂದು ಮಾತು ಮಾತಾಡಲಿಲ್ಲ. ಯಾವಾಗ ಈತ ಆ ಒಂದು ಭಾಷಣದಲ್ಲಿ ಪ್ರಾರಂಭದಲ್ಲೇ ನನ್ನ ಅಮೇರಿಕಾದ ಸಹೋದರ ಸಹೋದರಿಯರೇ ಅಂದ್ರು, ಗೇಟ್ ಹತ್ರ ಹೋಗಿರೋಂಥವ್ರು ಕೂಡ ವಾಪಸ್ ಬಂದರು. ಏನೋ ಒಂಥರ ಅವರ ಭಾಷಣದಲ್ಲಿ, ಅವರ ಒಂದು ವಾಯ್ಸಲ್ಲಿ, ಧ್ವನಿಯಲ್ಲೇ ಒಂದು ಮಾಂತ್ರಿಕತೆ, ಆಕರ್ಷಣ ಶಕ್ತಿ ಇತ್ತು. ಎಲ್ಲರೂ ಬಂದು ಕೂತ್ಕೊಂಡ್ರು. ಉನ್ಕಿ ವಾಣಿ ಸುಲ್ಕ ಶ್ರೋತಾಗಣ್ ಮುಗ್ದು ಹೋಗಯೇ. ಅವರ ಒಂದು ವಾಣಿ ಅಂತ ಹೇಳಿದ್ರೆ ಸ್ಪೀಚ್, ಧ್ವನಿಯನ್ನು ಕೇಳಿ ಜನ ಏನ್ ಮಾಡಿದ್ರು, ಮುಗ್ದು ಹೋಗಿದ್ದೆ, ಅಟ್ರಾಕ್ಟೆಡ್. अमेरिका में कुछ समय तक वे अमेरिका में ही रहे और अपने भाषणों द्वारा लोगों को त्याग और संयम का पाठ पढ़ाया. कुछ समय तक, फॉर सम टाइम,
he stayed in America only. See, before when he entered the America, he is searching of a shelter. After that, giving the speech in world religious meet, he got so much shelter, so many places, and so many are requested to come and give the speech on their areas or their places. ಅವರ ಒಂದು ಪ್ರಾಂತ್ಯದಲ್ಲಿ ಬಂದು ಸ್ಪೀಚ್ ಕೊಡಿ ಅಂತ ಅವರನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ಅಂಡ್ he is teaching about ತ್ಯಾಗ್, sacrifice and samyam, patience. It is the main thing for every human being. ಪ್ರತಿಯೊಬ್ಬರಿಗೂ ಸಹ ತ್ಯಾಗ ಅನ್ನೋದಿರ್ಬೇಕು. ಪ್ರತಿಯೊಂದು ನಾವೇನು ಮಾಡ್ತೀವಿ, ನನಗೆ, ನನ್ನ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಈ ಥರ ಏನು ಸಿಕ್ಕಿದ್ರೂ ನಮಗೆ ಬೇಕು. ನಾವು ಏನು ಕೊಟ್ಟಿದ್ದೀವಿ ಅನ್ನೋದು ಯಾರಲ್ಲೂ ಇಲ್ಲ. ಆದರೆ ನಾವು ಏನು ಕೊಟ್ಟಿದ್ದೀವಿ ಅದು ನಮಗೆ ಸಿಗುತ್ತೆ. ಆದರೆ ನಾವು ಕೊಡದಿರಾನೇ ನಮಗೆ ಬೇಕು 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 ಅಂತಾದರೆ ಎಲ್ಲಿ ಬರುತ್ತೆ? ಅದನ್ನು ಇವರು ಕಲಿಸ್ಕೊಟ್ರು. ಜೊತೆಗೆ ಸಂಯಮ ಕಾ ಪಾಠ ಪಡಾಯ, ಪೇಷನ್ಸ್ ಅನ್ನುವಂಥ ಒಂದು ಪಾಠವನ್ನು, ಅಂದರೆ ಮನುಷ್ಯನಿಗೆ ಪೇಷನ್ಸ್ ಅಂತ ಇರಬೇಕು. ಇವಾಗ ನಿಮಗೆ ಎಷ್ಟು ಪೇಷನ್ಸ್ ಇರಬೇಕು ಈ ಒಂದು ಏನು ಸುದ್ದಿಯನ್ನು ಕೇಳಬೇಕು ಅಂದರೆ ಅಲ್ವಾ? ಕ್ಲಾಸ್ ರೂಮಲ್ಲಾದರೆ ಕಟ್ ಹಾಕ್ಬಿಟ್ಟು ಕೂರಿಸಿ ನಿಮ್ಮನ್ನು ಕೊರಿತಾ ಇರ್ತಾರೆ. ಇಲ್ಲ, ಹಂಗಲ್ವಲ್ಲ. ಬೇಕು ಅಂದರೆ ನನ್ನ ಪಾಠ ಬೋರ್ ಆದರೆ ಸ್ವಿಚ್ ಆಫ್ ಮಾಡಿಬಿಟ್ಟು ಮೊಬೈಲ್ ಬಿಸಾಕ್ಬಿಟ್ಟು ಹೋಗ್ಬೋದು. ಆದರೆ ನೀವು ಕೇಳ್ತಾ ಇದ್ದೀನಿ ಅಂದರೆ ಇದು ಪೇಷನ್ಸ್. ಏನೋ ಹೇಳ್ತಾ ಇದ್ದಾರೆ ನಮ್ಗೆ ಆಗುತ್ತೆ ಅನ್ನೋಂಥ ನೀವು ಇದು ಮಾಡ್ಕೊಂಡ್ರೆ ಅದು ಪೇಷನ್ಸ್. ಆ ರೀತಿ ಈ ಒಂದು ಪೇಷನ್ಸ್ನ ಒಂದು ಪಾಠವನ್ನು ಕಲಿಸಿದ್ರು. उसके बाद वे इंग्लैंड और स्विट्जरलैंड भी गए. आफ्टर अमेरिका ही विजिटेड इंग्लैंड एंड स्विट्जरलैंड आल्सो. वहाँ उन्होंने सत्य और धर्म का प्रसार कर भारत के गौरव को बढ़ाया. There he spreaded the Indian truth and Indian religion, and he highlighted the respect of India in foreign also. अनेक विदेशी स्वामी जी के शिष्य बन गए. So many are became followers of स्वामी विवेकानंद. उनमें से कुमारी मार्गरेट एलिजाबेथ का नाम उल्लेखनीय है. In that one first will come ಕುಮಾರಿ ಮಾರ್ಗರೆಟ್ ಎಲಿಜಬೆತ್. ನಾನು ಹೇಳಿದ್ನಲ್ಲ, ಚಿಕಾಗೋ ಒಂದು ಪಾರ್ಕಲ್ಲಿ ಕೂತ್ಕೊಂಡು ಇದ್ದಾಗ ಅವರನ್ನು ಬಂದು ಮಾತನಾಡಿಸಿದಂಥ ಮೊದಲ ಮಹಿಳೆ ಕುಮಾರಿ ಎಲಿಜಬೆತ್, ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಅನ್ನುವಂಥ ಹುಡುಗಿ. जो स्वामी जी की अनुयायिनी बनकर सिस्टर निवेदिता के नाम से संसार में प्रसिद्ध हुई. ಈ ರೀತಿ ಆಕೆ ಏನು ಮಾಡಿದ್ಲು, ಮುಂದೆ ಸ್ವಾಮಿ ಪ್ರಿಯ ಶಿಷ್ಯಾಗಿ ಸಿಸ್ಟರ್ ನಿವೇದಿತಾ ಅನ್ನುವಂತಹ ಒಂದು ಹೆಸರನ್ನು ಪಡ್ಕೊಂಡು ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧಿಯಾದಳು ಅಂತ ಹೇಳ್ತೀವಿ. ಥ್ಯಾಂಕ್ ಯು.